ಇವತ್ತು ಟಿ ಡಿ ಎಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀನಿ. ಪ್ರಾಬ್ಲಮ್ಸ್ನ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಒಂದು ಐಟಮ್ಸ್ಗೆ ಅಥವಾ ಯಾವ್ಯಾವ ಒಂದು ಟ್ರಾನ್ಸಾಕ್ಷನ್ಸ್ಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜು ಟಿ ಡಿ ಎಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ಫಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇಲ್ಲುಸ್ಟ್ರೇಷನ್ಸ್ ಆನ್ ಟಿ ಡಿ ಎಸ್. ಫಸ್ಟ್ ಒನ್, ವಿನ್ನಿಂಗ್ ಫ್ರಮ್ ಲಾಟರಿಯಿಂದ ನಾವೇನಾದ್ರೂ ದುಡ್ಡನ್ನ ತೊಗೊಳ್ತಿದ್ವಿ ಅಂತ ಹೇಳಿದ್ರೆ ಅದರಿಂದ ಟಿ ಡಿ ಎಸ್ 30% ಡಿಡಕ್ಟ್ ಆಗಿ ಅಮೌಂಟ್ನ ನಮಗೆ ಕೊಡ್ತಾರೆ. ಸೊ 30% ಲಾಟರಿಗೆ. ವಿನ್ನಿಂಗ್ ಫ್ರಮ್ ಲಾಟರಿ ಬಿಲೋ 10,000 ನೋ ಟಿ ಡಿ ಎಸ್ ಅಂತ ಹೇಳಿದಾದ್ರೆ ನೀವು ಲಾಟ್ರಿಯಿಂದ ವಿನ್ ಮಾಡಿದ್ದೀರಾ, ಆ ಅಮೌಂಟು 10,000 ಒಳಗೆ ಇದು ಬಂತು ಅಂತ ಅಂದರೆ ನಾವು ಟಿ ಡಿ ಎಸ್ನ ಹಾಕಲಿಕ್ಕೆ ಬರೋದಿಲ್ಲ. 10,000ವರೆಗೂ ಟಿ ಡಿ ಎಸ್ಸು ಎಕ್ಸೆಮ್ಟ್ ಇರುತ್ತೆ. ಇನ್ಶೂರೆನ್ಸ್ ಕಮಿಷನ್ 5%. ಎನಿ ಇನ್ಶೂರೆನ್ಸ್ ಕಮಿಷನ್ ಮೇಲೆ ನಾವು 5%ನ ಚಾರ್ಜ್ ಮಾಡ್ತೀವಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ಏನಿದೆ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಟಿ ಡಿ ಎಸ್ನ ಹಾಕೋದಿಲ್ಲ. 15,000 ಒಳಗಡೆ ಇದ್ದರೆ, ಬಿಲೋ 15,000 ಅಂತೇಳಿ ಹೇಳಿದ್ದಾರೆ ನೋಡಿ. ಅದಾದಮೇಲೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10%, ಪೇಮೆಂಟ್ ಟು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ 1% ಟಿ ಡಿ ಎಸ್, ದೆನ್ ಪೇಮೆಂಟ್ ಟು ಕಾರ್ಪೊರೇಟ್ ಕಾಂಟ್ರಾಕ್ಟರ್ 2% ಟಿ ಡಿ ಎಸ್, ದೆನ್ ಪ್ರೀಮೆಚೂರ್ ವಿತ್ಡ್ರಾವಲ್ ಫ್ರಮ್ ಆರ್ ಪಿ ಎಫ್ ನೋ ಟಿ ಡಿ ಎಸ್, ಅಪ್ ಟು 50,000, ಸುಮಾರು 50,000ವರೆಗೆ ಪ್ರೀಮೆಚೂರ್ ವಿತ್ಡ್ರಾವಲ್ ಆರ್ ಪಿ ಎಫ್ ಅಮೌಂಟ್ ಏನಾದ್ರು ನೀವು ತೊಗೊಂಡ್ರಿ ಅಂತ ಹೇಳಿದಾದರೆ ಅಪ್ ಟು 50,000ವರೆಗೂ ಯಾವುದೇ ರೀತಿಯಾದಂಥ ಟಿ ಡಿ ಎಸ್ ಚಾರ್ಜ್ನ ಹಾಕೋ ಹಾಗಿಲ್ಲ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 10%, ಕಮಿಷನ್ ಆನ್ ರಿಯಲ್ ಎಸ್ಟೇಟ್ ಏಜೆನ್ಸಿ 5% ಟಿ ಡಿ ಎಸ್, ದೆನ್ ಅಮೌಂಟ್ ಫ್ರಮ್ ಎಲ್ ಟಿ ಸಿ ಜಿ ಪಾಲಿಸಿ 1% ಟಿ ಡಿ ಎಸ್, ಅಪ್ ಟು 1,00,000 ರೂಪೀಸ್ವರೆಗೂ, ಅಲ್ಲಿವರೆಗೂ ಇರೋದಿಲ್ಲ. ಅದಾದಮೇಲೆ ಎಕ್ಸಿಡ್ ಆದಮೇಲೆ 1% ಚಾರ್ಜ್ ಮಾಡಬೇಕಾಗ್ತದೆ. ಅಮೌಂಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ 1% ಟಿ ಡಿ ಎಸ್, ಹೌಸ್ ರೆಂಟ್ ನೋ ಟಿ ಡಿ ಎಸ್ ಅಪ್ ಟು 50,000. ಹೌಸ್ ರೆಂಟ್ ಏನಿದೆ ಅದು 50,000ವರೆಗೂ ನೀವು ಟಿ ಡಿ ಎಸ್ನ ಹಾಕೋ ಹಾಗಿಲ್ಲ. ಅಂದರೆ 50,000 ಜಾಸ್ತಿ ಆಯಿತು ಅಂದರೆ ಮಾತ್ರ ಹಾಕಬೇಕಾಗ್ತದೆ. ಪ್ರೊಫೆಷನಲ್ ಫೀಸ್ 10% ಟಿ ಡಿ ಎಸ್. ಈಗ ಟಿ ಡಿ ಎಸ್ ಮೇಲೆ ಒಂದು ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ನಂಬರ್ 1, ಕ್ಯಾಲ್ಕುಲೇಟ್ ದಿ ಟಿ ಡಿ ಎಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಫಾರ್ ಫಿನಾನ್ಷಿಯಲ್ ಇಯರ್ 2017 and 18. ಓಕೆ, ಅದರಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾನೆ. ಫಸ್ಟ್ ಪಾಯಿಂಟ್, ಸ್ಯಾಲರಿ ಎಸ್ಟಿಮೇಟೆಡ್ ಫಾರ್ ದ ಇಯರ್ 4,20,000 ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ rupees 1,20,000. ಬೋತ್ ಆರ್ ಟ್ಯಾಕ್ಸಬಲ್. ಇದಕ್ಕೆ ಸಪ್ರೇಟ್ ಕ್ಯಾಲ್ಕುಲೇಷನ್ನ ಮಾಡಿಕೊಂಡು ನಾವು ಗ್ರಾಸ್ ಟೋಟಲ್ ಇನ್ಕಮ್ನ ಕಂಡುಹಿಡ್ಕೊಂಡು, ನೆಟ್ ಟೋಟಲ್ ಇನ್ಕಮ್ನ ಕಂಡುಹಿಡ್ಕೊಂಡು, ಕಂಪ್ಲೀಟ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡ್ಕೊಂಡು ಅದರಿಂದ ಪರ್ ಮಂತ್ ಟಿ ಡಿ ಎಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ ಸ್ಯಾಲ್ರಿ ಮತ್ತು ಅದರ್ ಸೋರ್ಸಸ್ಗೆ. ಎರಡನೇದು, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ 45,000 ಇದೆ. ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟ್ರಿ 45,000. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲಾಟರಿಗೆ ನಾವು ಎಷ್ಟು ಪರ್ಸೆಂಟ್ನ ಚಾರ್ಜ್ ಮಾಡ್ತೀವಿ? 30%. ಗ್ರಾಸ್ ಅಮೌಂಟ್ ಫ್ರಮ್ ಆರ್ಸ್ ರೇಸ್. ಗ್ರಾಸ್ ಅಮೌಂಟ್ ಫ್ರಮ್ ಆರ್ಸ್ ರೇಸ್ ಎಷ್ಟಿದೆ? 4,000 ಇದೆ ಅಲ್ವಾ. ಗ್ರಾಸ್ ಆರ್ಸ್ ರೇಸ್ ಆಗಿರೋದ್ರಿಂದ ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ ಆಯಿತು. ಗ್ರಾಸ್ ಅಮೌಂಟ್ ಫ್ರಮ್ ಆರ್ಸ್ ರೇಸ್ 4,000 ಇರೋದ್ರಿಂದ ನಾವು ಆಲ್ರೆಡಿ ನಿಮ್ಗಾಗಲೇ ಹೇಳಿರೋ ಹಾಗೆ ಟಿ ಡಿ ಅಮೌಂಟ್ ಏನಾದರೂ ನೀವು ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ರಿಂದ ಏನಾದ್ರು ವಿನ್ ಮಾಡಿರುವಂಥ ಅಮೌಂಟ್ ಏನಾದರೂ ಬಿಲೋ 10,000 ಒಳಗಿತ್ತು ಅಂತ ಹೇಳಿದ್ರೆ ನೋ ಟಿ ಡಿ ಎಸ್ನ ನಾವು ಅಪ್ಲೈ ಆಗುತ್ತೆ ಇಲ್ಲಿ. ಸೊ ನೋ ಟಿ ಡಿ ಎಸ್ 4,000ಗೆ. ಇನ್ಶೂರೆನ್ಸ್ ಕಮಿಷನ್ 25,000. ಸೊ ಇನ್ಶೂರೆನ್ಸ್ ಕಮಿಷನ್ ಗೊತ್ತು ನಿಮಗೆ. ಇನ್ಶೂರೆನ್ಸ್ ಕಮಿಷನ್ 25,000, ಅದ್ರ ಮೇಲೆ 5% ಅಷ್ಟು ನಾವು ಚಾರ್ಜ್ನ ಮಾಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು, ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ಸ್ rupees 7,000. ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ಸ್ ನಿಲ್ಲಾಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ಸ್ ಅಪ್ ಟು 15,000ವರೆಗೂ ನಾವು ನೋ ಟಿ ಡಿ ಎಸ್. ಆದರೆ ಇಲ್ಲಿ ಅಮೌಂಟ್ ಇರೋದೆಷ್ಟು? 7,000. ಸೊ ಇದು ಟಿ ಡಿ ಎಸ್ ಪರ್ ವಿವಿಗೆ ಬರೋದಿಲ್ಲ, ನಿಲ್ಲಾಗುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನಿಮಗೆ ಗೊತ್ತು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 10%. ಸೊ ಈಗ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ ನಾವು ನೋಡಿದ್ವಿ, ಸ್ಯಾಲ್ರಿ ಎಸ್ಟಿಮೇಟೆಡ್ ಫಾರ್ ದ ಇಯರ್ 4,20,000, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,20,000, ಬೋತ್ ಆರ್ ಟ್ಯಾಕ್ಸಬಲ್. ಇದಕ್ಕೆ ಕಂಪ್ಲೀಟಾಗಿ ನಾವು ಟೋಟಲ್ ಇನ್ಕಮ್ನ ಕಂಡುಹಿಡ್ಕೊಂಡು, ಟ್ಯಾಕ್ಸ್ ಲಯಬಿಲಿಟಿನ ಕಂಡುಹಿಡ್ಕೊಂಡು ಅದಾದಮೇಲೆ ಟಿ ಡಿ ಎಸ್ನ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿದೆ ನೋಡಿ ಅದರ ಇನ್ಫಾರ್ಮೇಷನ್. ಸೊಲ್ಯೂಷನ್, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸಬಲ್ ಲಯಬಿಲಿಟಿ ಆ್ಯಂಡ್ ಟಿ ಡಿ ಎಸ್ ಅಂತ ಹೇಳಿ. ಸೊ ಫಸ್ಟ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್ಗೆ ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಡ್ತಿರೋದು. ಟ್ಯಾಕ್ಸಬಲ್ ಸ್ಯಾಲರಿ 4,20,000. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,20,000. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟೇ ಆ ಹೆಡ್ಡಲ್ಲಿ, ಅಂದರೆ ಫಸ್ಟು ಐಟಮ್ನಲ್ಲಿ ಅಥವಾ ಫಸ್ಟು ಇನ್ಫಾರ್ಮೇಷನಲ್ಲಿ ಇರೋದು ಇಷ್ಟೇ, ಎರಡನೇ. ಸೊ ಹಾಗಾಗಿ ಇದನ್ನು ಗ್ರಾಸ್ ಟೋಟಲ್ ಇನ್ಕಮ್ ಅದೇ ಆಗುತ್ತೆ, ಯಾವುದೇ ಡಿಡಕ್ಷನ್ ಇಲ್ಲ. ನೆಟ್ ಟೋಟಲ್ ಇನ್ಕಮ್ 5,40,000
ಆಗ್ತದೆ. ಸೊ ಅದೇ ರೀತಿ ಅದಾದಮೇಲೆ ನಾವು ಅದಕ್ಕೆ ಟ್ಯಾಕ್ಸ್ ಲ್ಯಾಬಿಲಿಟಿನ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಇಂಡಿವಿಜುವಲ್ ಆಗಿರೋದ್ರಿಂದ ಇಂಡಿವಿಜುವಲ್ ಟ್ಯಾಕ್ಸ್ ಲ್ಯಾಬಿಲಿಟಿ ಇಲ್ಲಿ ಅಪ್ಲೈ ಆಗ್ತಾ ಹೋಗ್ತದೆ ನಮಗೆ. ಇನ್ಕಮ್ ಟ್ಯಾಕ್ಸ್ ಅಪ್ ಟು 2,50,000 ಎಕ್ಸಾಮ್ಡ್, 2,50,000 to 5,00,000 5%. ಸೊ 5% ಅಂತ ಹೇಳಿದಾದರೆ 12,500 ಬರುತ್ತೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಎಟ್ 20%. ಸೊ ಇವಾಗ ಅಪ್ ಟು 2,50,000 ಅವರು ಎಕ್ಸಾಮ್ಷನ್ ತಗೊಂಡಾಗಿದೆ. 2,50,000 to 5,00,000 5% ಟ್ಯಾಕ್ಸ್ ಆಗಿದೆ. ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ನೋಡಿ, 5,00,000 5,40,000 ಕಳೆದ್ರೆ ಇನ್ನು ಬ್ಯಾಲೆನ್ಸ್ 40,000 ಮೇಲೆ 20% ಚಾರ್ಜ್ ಮಾಡಿ ನಾವು 8,000 ಟ್ಯಾಕ್ಸ್ ಬರುತ್ತೆ. ಸೊ ಎರಡನ್ನೂ ಕೂಡ್ತೀವಿ, 12,500 8,000, ಸೊ ಅಲ್ಲಿಗೆ 20,500 ಸಿಗುತ್ತೆ. ದೆನ್ ಆ್ಯಡೆಡ್ ಎಜುಕೇಷನ್ ಸೆಸ್ 3%. ಸೊ 20,500 ಮೇಲೆ 3% ಎಜುಕೇಷನ್ ಸೆಸ್ನ ಆ್ಯಡ್ ಮಾಡಿದಾಗ 21,150 ಎಷ್ಟು ಅಮೌಂಟ್ ನಮಗೆ ಸಿಗುತ್ತೆ. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಆದಮೇಲೆ ಫಸ್ಟ್ ಪಾಯಿಂಟ್ಗೆ ನಮಗೆ ಕ್ಯಾಲ್ಕುಲೇಷನ್ ಮುಗಿಯುತ್ತೆ. ನಮ್ಗೆ ಆನ್ಸರ್ ಸಿಕ್ಕಿದ್ದೆಷ್ಟು ಟ್ಯಾಕ್ಸ್ ಲಯಬಿಲಿಟಿ 21,150. ಸೊ ಅದಕ್ಕೆ ಟಿ ಡಿ ಎಸ್ನ ಕ್ಯಾಲ್ಕುಲೇಟ್ನ ಮಾಡಬೇಕಾಗುತ್ತೆ. ಪರ್ ಮಂತ್ ಟಿ ಡಿ ಎಸ್ 21,150 ಡಿವೈಡೆಡ್ ಬೈ ಎ ಇಯರ್ ಕಂಟೈನ್ಸ್ 12 months. ಸೊ 12 monthಸಿಂದ ಡಿವೈಡ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಅಲ್ಲಿಗೆ ಪರ್ ಮಂತ್ ಟಿ ಡಿ ಎಸ್ 1,760 ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ನಿಮ್ಮ ಎರಡನೇ ಪಾಯಿಂಟು, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ 45,000 ಅಷ್ಟು ವಿನ್ ಮಾಡಿದರೆ ಅದರಲ್ಲಿ 30% ಚಾರ್ಜ್ ಆಗುತ್ತೆ. ಸೊ ಆನ್ಸರ್ ಟಿ ಡಿ ಎಸ್ 13,500. ಸೊ ಥರ್ಡ್ ಪಾಯಿಂಟ್, ಗ್ರಾಸ್ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ 4,000. ನಾನು ನಿಮಗೆ ಆಲ್ರೆಡಿ ಯಾವಾಗಲೇ ಹೇಳಿದೆ, ಅಪ್ ಟು 10,000 ಏನಿದೆ ಅಲ್ಲಿವರೆಗೂ ನಾವು ವಿನ್ನಿಂಗ್ ಆಗಿರುವಂಥ ಅಮೌಂಟ್ ಇದ್ದರೆ ನಾವು ಟಿ ಡಿ ಎಸ್ನ ಹಾಕೋದಿಲ್ಲ. ಇಟ್ ಎಕ್ಸೀಡ್ಸ್ 10,000 ದೆನ್ ಓನ್ಲಿ ವಿ ಕ್ಯಾನ್ ಚಾರ್ಜ್ ಟಿ ಡಿ ಎಸ್. ಸೊ ನೋ ಟಿ ಡಿ ಎಸ್. ಇನ್ಶೂರೆನ್ಸ್ ಕಮಿಷನ್ ರುಪೀಸ್ 25,000. ಸೊ 25,000 ಮೇಲೆ ಇನ್ಶೂರೆನ್ಸ್ ಕಮಿಷನ್ 5% ಚಾರ್ಜ್ ಮಾಡ್ತೀವಿ. ಸೊ ಅಲ್ಲಿಗೆ ಟಿ ಡಿ ಎಸ್ ಅಮೌಂಟ್ 1,250. ಸೊ ನೆಕ್ಸ್ಟ್ ಪಾಯಿಂಟ್, ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ 15,000 ಎಕ್ಸಿಡ್ ಆದಾಗ ಮಾತ್ರ ನಾವು ಚಾರ್ಜ್ ಮಾಡ್ಬೋದು. ಸೊ ಇಲ್ಲಿ ಎಷ್ಟಿದೆ ಇವರು ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ 7,000 ಇದೆ. ಸೊ ಹಾಗಾಗಿ ನೋ ಟಿ ಡಿ ಎಸ್. ನೋ ಟಿ ಡಿ ಎಸ್ ಬಿಲೋ 15,000. ಸೊ 15,000 ಒಳಗಡೆ ಇರೋದ್ರಿಂದ ಇದನ್ನು ನಾವು ಟಿ ಡಿ ಎಸ್ನ ಹಾಕ್ತಿಲ್ಲ. ಲಾಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ 12,000 ಇಂಟು 10% ಡಿವೈಡೆಡ್ 100 1,200. ಇದಿಷ್ಟು ಕೂಡ ಅವ್ನು ಕೊಟ್ಟಿರುವಂಥ ಪಾಯಿಂಟ್ಗಳಿಗೆ ನಾವೇನು ಮಾಡಿದ್ವಿ ಅಂತ ಅಂದರೆ ಇಲ್ಲಿ ಪ್ರಾಬ್ಲಮ್ನ ಮಾಡಿದ್ವಿ. ಸೊ ಫಸ್ಟ್ ಒನ್ ಅಲ್ಲಿ ಸೊಲ್ಯೂಷನ್ನ ನಾವು ಮಾಡಿದ್ದು ಸ್ಯಾಲ್ರಿ ಹೆಡ್ಡಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್, ಗ್ರಾಸ್ ಟೋಟಲ್ ಇನ್ಕಮ್, ನೆಟ್ ಟೋಟಲ್ ಇನ್ಕಮ್ ಕಂಡುಹಿಡ್ಕೊಂಡು, ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡ್ಕೊಂಡು, ಅದರಿಂದ ಪರ್ ಮಂತ್ ಟಿ ಡಿ ಎಸ್ ಎಷ್ಟು ಬರುತ್ತೆ ಸ್ಯಾಲ್ರಿಗೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದೆಲ್ಲ ಆಸ್ ಇಟ್ ಈಸ್ ಪರ್ಸೆಂಟೇಜ್ ಪ್ರಕಾರ ನಾವು ಅಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಳ್ತಾ ಹೋಗೋದು.